ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜಾಯಿ ಪುಕಾರೆ ತೇ ಸಬ್ ಬನ್ ಉಜಾರ್ ಜುಬರಾಜ, ಸುನಿ ಸುಗ್ರೀವ್ ಹರ್ಷ ಕಪಿ ಕರಿ ಆಯೆ ಪ್ರಭು ಕಾಜ. ಜೌ ನ ಹೋತಿ सीता सुधी पाई, मधुबन के फल सकही की खाई. यही विधि मन विचार कर राजा, आई गए कपि सहित समाजा. आई सबन ही नावापद सीसा, मिलेवु सबन ही अति प्रेम कपीसा. पूंछी कुशल कुशल पद देखी, राम कृपा भा काजु विशेषी. नाथ काजु कीन हेवु हनुमाना, राखे सकल कपिन्ह के प्राणा. सुनी सुग्रीव बहुरी तेहि मिलेवु, कपिन सहित रघुपति पही चलेवु. राम कपिन्ह जब आवत देखा, किए काजु मन हर्ष विशेषा. फटिक शिला बैठे त्वो भाई, परे सकल कपि ಚರಣನ್ಹಿ ಜಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮಂತ ಬಂದಾಗ ಬೇರೆ ಕಪಿಗಳೆಲ್ಲ ಹನುಮಂತ ರಾಮನ ಕೆಲಸ ಮುಗಿಸಿ ಬಂದಿದ್ದಾನೆ ಅನ್ನೋದನ್ನ ನೋಡಿ ಸಂತೋಷ ಪಟ್ಟುಕೊಂಡು ಎಲ್ಲರೂ ಸೇರಿ ಮಧುವನದಲ್ಲಿ ಅಂಗದನ ಪರ್ಮಿಷನನ್ನು ತಗೊಂಡು ಮಧು ಮತ್ತು ಫಲ ಇದನ್ನೆಲ್ಲ ಅವರು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿದ್ದಂತಹ ಕಾವಲುಗಾರರು ಇರ್ತಾರಲ್ಲ, ಅವರು ಗದರಿಸಿದಾಗ ಅವರನ್ನೇ ಗುದ್ದು ಒಡೆದು ಓಡಿಸ್ತಾರವರು. ಆಗ ದದಿಮುಖ ಅನ್ನುವಂಥ, ಅಂದರೆ ಆ ಕಾವಲುಗಾರನ ಒಬ್ಬನ ಹೆಸರು ದದಿಮುಖ ಅಂತಂದ್ಬಿಟ್ಟು, ಅವನು ಮತ್ತು ಇನ್ನೂ ಬೇಕಾದಷ್ಟು ವನಪಾಲಕರು ಇರ್ತಾರಲ್ಲ, ಅವರೆಲ್ಲ ಸುಗ್ರೀವನ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಈಗ ಇವರು ತಿನ್ನಬೇಡಿ ಅಂತ ಅವರನ್ನು ತಡಿಯಕ್ಕೆ ಹೋದಾಗ ಅವರು ಇವ್ರ ಮಾತು ಕೇಳಲಿಲ್ಲ. ಈಗ ಇನ್ನೇನು ಮಾಡ್ತಾರೆ, ಅವ್ರನ್ನೇ ಓಡಿಸುವಷ್ಟು ಅವರು ತಾಕತ್ತಿರೋರು. ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾರೆ, ರಾಜನ ಹತ್ರ ಹೋಗಿ ಹೇಳಬೇಕಲ್ಲ. ಈಗ ಅದಕ್ಕೆ ಯುವರಾಜ ಅಂಗದ ಇನ್ನೆಲ್ಲರೂ ಸೇರಿಕೊಂಡು ಮಧುವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಕೂಗಿ ಹೇಳ್ತಾರೆ. ಇದನ್ನು ಕೇಳಿ ಸುಗ್ರೀವ, ಅವನು ಗೊತ್ತಾಗತ್ತೆ ವಾನರರು ಪ್ರಭು ಕಾರ್ಯವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ಬಿಟ್ಟು ಅವನು ಕೂಡ ಸಂತೋಷ ಪಡ್ತಾನೆ. ಅವರೇನಾದರೂ ಸೀತೆಯ ಸುದ್ದಿಯನ್ನ ತರದೇ ಇದ್ದಿದ್ರೆ ಅವರಿಗೆ ಮಧುವನದ ಹಣ್ಣು ಮತ್ತು ಮಧುವಿಗೆ ಕೈ ಹಾಕುವಂಥ ಧೈರ್ಯ ಎಲ್ಲಿಂದ ಬರ್ತಾ ಇತ್ತು? ಅವರು ಕೆಲಸ ಮಾಡಿ ಮುಗಿಸಿರೋದ್ರಿಂದ ಅವರಿಗೆ ಧೈರ್ಯ ಇದೆ. ಇಲ್ಲ ಅಂತಂದರೆ ಮರಣದಂಡನೆ ಅಂತೂ ಖಂಡಿತ ಅಂತ ಹೇಳಿದ್ದೆ. ಸೀತೆಯನ್ನು ಹುಡುಕದೇ ಇದ್ದಿದ್ರೆ ಅವರು ಮಧುವನದ ಒಳಗಡೆ ಹೋಗ್ತಾ ಇರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ ಹಾಗೇನೆ ಅಂಗದಾದಿ ವಾನರರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಎಲ್ಲರೂ ಬಂದು ಸುಗ್ರೀವನ ಚರಣಗಳಿಗೆ ನಮಸ್ಕಾರ ಮಾಡ್ಕೊಳ್ತಾರೆ. ಆಗ ಕಪಿರಾಜ ಸುಗ್ರೀವ ಎಲ್ಲರನ್ನು ಪ್ರೀತಿಯಿಂದ ನೋಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ತಾನೆ. ಅವರು ಈ ರೀತಿ ಹೇಳ್ತಾರೆ, ದೊರೆ, ನಿಮ್ಮ ಚರಣ ದರ್ಶನದಿಂದ ನಾವೆಲ್ಲ ಕುಶಲವಾಗಿದ್ದೀವಿ. ಅಂದರೆ ನಿಮ್ಮ ಚರಣ ದರ್ಶನ ಮಾಡಿದ್ವಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಶ್ರೀರಾಮನ ಅನುಗ್ರಹದಿಂದ ಹೋದ ವಿಶೇಷ ಕಾರ್ಯ ಸಫಲವಾಯಿತು ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಜಾಂಬವಂತ ಹೇಳ್ತಾನೆ, ಒಡೆಯ, ಹನುಮಂತನೇ ಎಲ್ಲ ಕೆಲಸವನ್ನು ಕೂಡ ಮಾಡಿ ಮುಗಿಸಿ ಈಗ ವಾನರರ ಎಲ್ಲರ ಪ್ರಾಣವನ್ನು ಕೂಡ ಉಳಿಸಿದಾನೆ. ಅವನು ಈ ಕೆಲಸ ಮಾಡಿಲ್ಲ ಅಂತಂದಿದ್ರೆ ನಮ್ಮ ಪ್ರಾಣಗಳು ಉಳಿತಾ ಇರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಸುಗ್ರೀವ ಆಂಜನೇಯನನ್ನು ಆಲಿಂಗನೆ ಮಾಡಿಕೊಂಡು ವಾನರರ ಎಲ್ಲರ ಜೊತೆ ಶ್ರೀ ರಘುರಾಮ ಎಲ್ಲಿದ್ನೋ ಅಲ್ಲಿಗೆ ಬರ್ತಾನೆ. ಯಾಕಂದರೆ ರಾಮ ಮತ್ತು ಲಕ್ಷ್ಮಣ ಅವರು ಕಾಡಲ್ಲೇ ಇದ್ದರು, ಅವರು ಅರಮನೆಯಲ್ಲಿ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅವರು ಕಾಡಲ್ಲಿದ್ದರು. ಈಗ ಸುಗ್ರೀವ ಏನು ಮಾಡ್ತಾನೆ, ಹನುಮದಾದಿ ಎಲ್ಲ ವಾನರರನ್ನು ಜೊತೆಯಲ್ಲಿ ಕರ್ಕೊಂಡು ರಾಮ ಇದ್ದ ಕಡೆಗೆ ಹೋಗ್ತಾರೆ. ಅವರು ಕಾಡಲ್ಲಿ ಒಂದು ಗುಹೆಯಲ್ಲಿ ಇರ್ತಾರೆ. ತನ್ನ ಕೆಲಸವನ್ನು ಪೂರ್ತಿ ಮಾಡಿಕೊಂಡು ಬಂದಿರುವಂಥ ವಾನರರನ್ನು ನೋಡಿ ಶ್ರೀರಾಮಚಂದ್ರನಿಗೆ ವಿಶೇಷವಾಗಿ ಸಂತೋಷ ಆಗುತ್ತೆ. ನೋಡಿ, ಇಲ್ಲಿ ಭಗವಂತನಿಗೆ ತಾನು ಹೇಳಿದ ಕೆಲಸವನ್ನು ಮಾಡಿದಾಗ ತುಂಬ ಇಷ್ಟ ಆಗುತ್ತೆ. ಈಗ ನಮಗೆ ಎಲ್ಲಿ ಹೇಳಿದ್ದಾನೆ ಭಗವಂತ? ಕೆಲಸನೇ ಹೇಳಿಲ್ವಲ್ಲ ನಮಗೆ. ಹಾಗಾದರೆ ನಾವು ಹೇಗೆ ಭಗವಂತನನ್ನು ಸಂತೋಷ ಪಡಿಸೋದು ಅಂತಂದರೆ, ಭಗವದ್ಗೀತೆ ಅಂತಂದರೆ ಏನು? ಭಗವಂತ ಹೇಳಿರೋದು ಅವನೇ ಹೇಳ್ತಾ ಇದ್ದಾನೆ.
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತಂದ್ಬಿಟ್ಟು. ಅಂದರೆ ಎಲ್ಲ ಧರ್ಮಗಳನ್ನು ಬಿಡಿ, ಅದು ಇದು ಇದು ಅದು ಅಂತ ನೀವು ತಲೆ ಕೆಡಿಸ್ಕೋಬೇಡಿ, ಬಂದು ನನಗೆ ಸರೆಂಡರ್ ಆಗಿ. ಆಮೇಲೆ ಅದರಲ್ಲಿ ಏನೇನು ಹೇಳಿದಾನೋ ಅದನ್ನು ಒಂದಾದರೂ ನಾವು ಪಾಲನೆ ಮಾಡಿದ್ರೂ ಕೂಡ ಭಗವಂತನನ್ನು ನಾವು ಸಂತೋಷ ಪಡಿಸ್ದಾಗೇನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಧರ್ಮಗ್ರಂಥಗಳಲ್ಲಿ ಏನಿದೆಯೋ ಅದನ್ನು ತಿಳ್ಕೊಂಡು ಆ ರೀತಿ ನಡ್ಕೊಂಡ್ರೆ ನಾವು ಭಗವಂತನಿಗೆ ಸಂತೋಷ ಪಡಿಸ್ದಾಗೇನೆ. ಶ್ರೀರಾಮ ತನ್ನ ಕೆಲಸವನ್ನು ಮಾಡಿ ಬಂದವರನ್ನು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾನೆ ನೋಡಿ. ಅದೇ ರೀತಿ ಭಗವಂತ ನನ್ನ ವಿಚಾರವಾಗಿ ನೀವೂ ತಿಳ್ಕೊಂಡು ಬೇರೆಯವ್ರಿಗೂ ಹೇಳಿ ಅಂತ ಹೇಳಿದ್ದಾನೆ. ಅಂದರೆ ಯಾರಿಗೆ ಗೊತ್ತಿಲ್ವೋ ಅವ್ರಿಗೂ ಕೂಡ ಈ ವಿಚಾರ ಧರ್ಮಗ್ರಂಥಗಳಲ್ಲಿ ಏನಿದೆಯೋ ಆ ವಿಚಾರಗಳನ್ನು ಬೇರೆಯವ್ರಿಗೂ ತಿಳಿಸಿದಾಗ ಅದು ಕೂಡ ಭಗವಂತನಿಗೆ ತುಂಬ ಸಂತೋಷವಾಗುತ್ತೆ. ಸೊ ಈಗ ನಮಗೆ ಗೊತ್ತಾಯ್ತಾ ಭಗವಂತ ಯಾವಾಗ ಸಂತೋಷ ಪಡ್ತಾನೆ ಅಂತಂದ್ಬಿಟ್ಟು. ಸೊ ಇಲ್ಲಿ ವಾನರರನ್ನು ನೋಡಿ ಅವನಿಗೆ ಸಂತೋಷ ಆಗುತ್ತೆ. ಸೋದರರಿಬ್ಬರು ಅಂದರೆ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಗುಹೆಯ ಬಾಗಿಲಲ್ಲಿ ಇದ್ದಂಥ ಒಂದು ಸ್ಫಟಿಕ ಶಿಲೆ ಇರುತ್ತೆ, ಅದರ ಮೇಲೆ ಕೂತ್ಕೊಂಡಿರ್ತಾರೆ. ವಾನರರೆಲ್ಲರೂ ಬಂದು ಅವರ ಚರಣಗಳಿಗೆ ನಮಸ್ಕಾರಗಳನ್ನು ಮಾಡಿಕೊಳ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.